ಸುಳ್ಳು ಹೇಳಿ ಪೂಜೆ ಮಾಡಿದ್ರ ಕಿರಣ್ ಕುಮಾರ್ ಗುರೂಜಿ ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತಿದೆ. ಎಸ್, ಪ್ರಖ್ಯಾತ ಕಿರಣ್ ಕುಮಾರ್ ಗುರೂಜಿ ಮೇಲೆ ಇಂಥದ್ದೊಂದು ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ವಾಮಾಚಾರದ ಪೂಜೆ ಮಾಡೋದಾಗಿ ಹೇಳಿ ಲಕ್ಷ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಈಗ ಕೇಳಿ ಬಂದಿರುವಂಥದ್ದು. ಹೀಗಾಗಿ ಕಿರಣ್ ಕುಮಾರ್ ಗುರೂಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಗುರೂಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಕುರಿತು ಮಾಹಿತಿ ಲಭ್ಯವಾಗಿರುವಂಥದ್ದು. ಇನ್ನು ಗಾಯತ್ರಿ ನಗರದ ನಿವಾಸಿಗೆ ಹಣ ವಂಚನೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಕಳೆದ 3-4 ವರ್ಷಗಳ ಹಿಂದೆ ಮಹಿಳೆಯೊಬ್ಬರು ಜ್ಯೋತಿಷ್ಯವನ್ನ ಕೇಳೋದಕ್ಕೆ ಗುರೂಜಿ ಬಳಿ ಹೋಗಿದ್ರಂತೆ. ಈ ವೇಳೆ ನಿಮ್ಮ ಕುಟುಂಬಕ್ಕೆ ವಾಮಾಚಾರ ಆಗಿದೆ, ಪೂಜೆ ಮಾಡಿಸದೇ ಇದ್ರೆ ನಿಮ್ಮ ಗಂಡ ಸತ್ತು ಹೋಗ್ತಾನೆ ಅಂತ ಹೇಳಿ ವಾಮಾಚಾರ ಪರಿಹಾರಕ್ಕೆ ಪೂಜೆ ಮಾಡ್ತೇನೆ ಅಂತ ಗುರೂಜಿ ವಂಚಿಸಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಇನ್ನು ಮೊದಲ ಪೂಜೆಗಾಗಿ 3.75 ಲಕ್ಷ ಪಡೆದುಕೊಂಡಿದ್ರು ಕಿರಣ್ ಕುಮಾರ್ ಗುರೂಜಿ ಅಂತ ಹೇಳಲಾಗ್ತಿದೆ. ನಂತರ ದೇವರಿಗೆ ನಿಮ್ಮ ಕೈಯಿಂದ ಚಿನ್ನ ಕೊಡಿಸಿದ್ರೆ ಇನ್ನೂ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಂತೆ. ನಂತರ ದೇವರಿಗಾಗಿ ಚಿನ್ನದ 80 ಗ್ರಾಂ ರುದ್ರಾಕ್ಷಿ ಹಾರ, 5 ಗ್ರಾಂ ಉಂಗುರ, 30 ಗ್ರಾಂ ಮ್ಯಾಂಗೋ ಡಿಸೈನ್ ಹಾರ, 28 ಗ್ರಾಂ ಆಂಟಿಕ್ ಡಿಸೈನ್ ನೆಕ್ಲೇಸ್ ಹಾಗೆ 30 ತಾಳಿ ಬೊಟ್ಟನ್ನ ಈ ಕಿರಣ್ ಗುರೂಜಿ ಪಡೆದುಕೊಂಡಿದ್ರು ಅಂತ ಹೇಳಲಾಗ್ತಿದೆ. ಹೀಗಾಗಿ ಲಕ್ಷ ವಂಚನೆ ಮಾಡಿರುವಂತಹ ಗಂಭೀರ ಆರೋಪ ಕೇಳಿ ಬಂದಿದ್ದು ಈಗ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಗುರೂಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅದೇ ಆಫೀಸ್ದು ಅದೇ ಆಂಟಿ ಮನೇಲಿ ಇದ್ದೀನಿ ಇವಾಗ. ಅದೇ ಅದು ಏನು ಕೇಳೋಣ ಅನ್ಕೊಂಡ್ವಿ. ಅದು ನೆನ್ನೆ ಫೋನ್ ಮಾಡಿದ್ದ, ನೀವು ಮಾಡೋಣ ಅನ್ಕೊಂಡ್ವಿ. ಅವರು ನಾಳೆ ನಾಡಿದ್ದು ತಗೊಂಡ್ಬರ್ತಾ ಇದ್ದಾರೆ. ಹೌದಾ? ಅದನ್ನ ವ್ಯವಸ್ಥೆ ಮಾಡ್ಬೇಕು. ನಾಳೆ ನಾಡಿದ್ದು ಪೌರ್ಣಮಿ ದಿವಸ ಹೋಮ ಇಟ್ಕೊಳ್ತೀವಿ. ಅಲ್ಲ, ಅವರು ತಂದೆ ಬಿಡ್ತಾರ ಅದನ್ನ ಅಂತ? ತಂದ್ಬಿಡ್ತಾರೆ. ಹೌದಾ? ಅವರು ಏನಂದ್ರು, ಆಂಟಿ ಮನೆಗೆ ಬಂದೆ ಇವಾಗ 6.5 ಲಕ್ಷ ಕೊಟ್ಟವ್ರಲ್ವಾ, ಅದಕ್ಕೆ ಆಫೀಸ್ಗೆ ಇನ್ನೊಂದು ಎಕ್ಸ್ಟ್ರಾ ಮಾಡಿಕೊಡ್ತಾರಾ ಅಂತ. ಕೊಡ್ತಾರೆ, ಅದಕ್ಕೂ ಸೇರ್ಕೊಡ್ತಾರೆ. ಅಂದರೆ ಇದು ಟೋಟಲ್ 6.5. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಇಂತಹ ಘಟನೆಗಳು ಪ್ರತಿನಿತ್ಯ ನಡೀತಾನೆ ಇರುತ್ತೆ, ಬಟ್ ಬೆಳಕಿಗೆ ಬರೋದು 1-2 ಅಂತಲೇ ಹೇಳಬಹುದು. ಪೂಜೆ ಮಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಗುರೂಜಿ ಇಲ್ಲಿ ವಂಚಿಸಿರುವಂತಹ ಲಕ್ಷ ವಂಚಿಸಿರುವಂತಹ ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮೊದಲನೇದಾಗಿ ವಂಚನೆಗೆ ಒಳಗಾಗೋರು ಇರೋವರೆಗೂ ಕೂಡ ವಂಚನೆ ಮಾಡೋರು ಇದ್ದೇ ಇರ್ತಾರೆ ಅನ್ನೋದು ಮಾತಿಗೆ ಈಗ ಮತ್ತೊಂದು ಪುಷ್ಟಿ ಕೊಡುವಂತಹ ಪ್ರಕರಣ ಇದೆ. ನಿಜ. ಈ ವಾಮಾಚಾರ ಪರಿಹಾರ ಮಾಡುವಂತಹ ನೆಪದಲ್ಲಿ ಲಕ್ಷ ವಂಚಿಸಿರುವಂತಹ ಆರೋಪದ ಮೇರೆಗೆ ಈ ಕಿರಣ್ ಕುಮಾರ್ ಗುರೂಜಿ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಇನ್ನು ವಾಮಾಚಾರ ಪ್ರಯೋಗಕ್ಕೆ ಪೂಜೆ ಮಾಡೋದಾಗಿ ಹೇಳಿ ಇವರು ಲಕ್ಷ ಹಣವನ್ನ ಪಡ್ಕೊಂಡು ವಂಚನೆ ಮಾಡಿದ್ದಾರೆ ಅಂತ ಈ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಗುರೂಜಿ ವಿರುದ್ಧ ಒಂದು ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಲಾಗಿದೆ. ಇನ್ನು ಗಾಯತ್ರಿ ನಗರ ನಿವಾಸಿ ರೂಪಶ್ರೀ ಎಂಬುವರಿಗೆ ವಂಚನೆ ಮಾಡಿರೋದಾಗಿ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಕಳೆದ 3-4 ವರ್ಷಗಳಿಂದಲೂ ಕೂಡ ಜ್ಯೋತಿಷ್ಯ ಕೇಳೋದಕ್ಕೆ ಈ ಮಹಿಳೆ ಈ ಗುರೂಜಿ ಹತ್ರ ಹೋಗ್ತಾ ಇದ್ರು. ಈ ವೇಳೆ ನಿಮ್ಮ ಕುಟುಂಬಕ್ಕೆ ವಾಮಾಚಾರ ಮಾಡಲಾಗಿದೆ, ಪೂಜೆ ಮಾಡಿಸದೇ ಇದ್ರೆ ನಿಮ್ಮ ಗಂಡ ಸತ್ತು ಹೋಗ್ತಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಹೆದರಿಸಿದ್ರಂತೆ. ಈ ವೇಳೆ ವಾಮಾಚಾರ ಪರಿಹಾರ ಮಾಡಬೇಕು ಅಂತಂದ್ರೆ ಕೆಲವೊಂದು ಪೂಜೆಗಳನ್ನ ಮಾಡ್ಬೇಕಾಗತ್ತೆ. ಅದಕ್ಕಾಗಿ ಮೊದಲು ಪೂಜೆ ಮಾಡಬೇಕು ಅಂತಂದ್ರೆ 3.75 ಲಕ್ಷವನ್ನ ಕೊಡಬೇಕು. ನಂತರ ದೇವರಿಗೆ ನಿಮ್ಮ ಕೈಯಿಂದ ಚಿನ್ನ ಕೊಡಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಈ ದೇವರಿಗಾಗಿ 80 ಗ್ರಾಂ ಚಿನ್ನಾಭರಣ, ರುದ್ರಾಕ್ಷಿ ಹಾರ ಆಗಿರ್ಬೋದು, 5 ಗ್ರಾಮ್ ಉಂಗುರ ಆಗಿರ್ಬೋದು, 30 ಗ್ರಾಮ್ ಮ್ಯಾಂಗೋ ಡಿಸೈನ್ ಹಾರ, ಇನ್ನು 28 ಗ್ರಾಮ್ ಆಂಟಿಕ್ ಈ ಡಿಸೈನ್ ನೆಕ್ಲೆಸ್ ಆಗಿರ್ಬೋದು, 30 ತಾಳಿ ಬೊಟ್ಟು ಕೂಡ ಪಡೆದುಕೊಂಡು ಈ ವಂಚನೆ ಮಾಡಿರೋದಂತೆ. ಅದಾದ್ಮೇಲೆ ಗುರೂಜಿ ಏನು ಸಮಸ್ಯೆಗಳು ಸರಿಯಾಗಿಲ್ಲ ಅಂತ ಹೇಳಿದಾಗ್ಲೂ ಕೂಡ ನಿಧಾನಕ್ಕೆ ಸಮಸ್ಯೆ ಪರಿಹಾರ ಆಗತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಈ ಗುರೂಜಿ ಹೇಳ್ತಾ ಹೋಗಿರುವಂತದ್ದು. ಹೀಗಾಗಿ ಸಾಕಷ್ಟು ಅನುಮಾನಗಳು ಕೂಡ ಈ ಮಹಿಳೆಗೆ ಬಂದಿರುತ್ತೆ. ಮತ್ತು ಕೇಳಿದಂತಹ ಸಂದರ್ಭದಲ್ಲಿ ಇನ್ನು ರೂಪಶ್ರೀ ಹಣ ವಾಪಸ್ ಕೇಳಿದ್ದಾರೆ. ಆದ್ರೆ ಹಣ ನೀಡದೆ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರೋದಾಗೂ ಕೂಡ ಗುರೂಜಿ ವಿರುದ್ಧವಾಗಿ ಆರೋಪ ಕೂಡ ಕೇಳಿ ಬಂದಿದೆ. ಈಗ ಈ ಹಿನ್ನೆಲೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಒಟ್ಟಾರೆಯಾಗಿ ಗುರೂಜಿಯನ್ನು ನಂಬಿ ಲಕ್ಷ ಹಣ ಆಗಿರ್ಬೋದು, ಚಿನ್ನಾಭರಣ ಆಗಿರ್ಬೋದು ಮತ್ತು ಈಕೆ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೂ ಕೂಡ ಈ ಗುರೂಜಿ ಯತ್ನ ಮಾಡಿರೋದಕ್ಕೆ ಕೂಡ ಗಂಭೀರ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಪೊಲೀಸರು ಕೂಡ ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಇನ್ನಾದ್ರೂ ಕೂಡ ಜನ ಎಚ್ಚೆತ್ಕೊಳ್ಬೇಕಾಗತ್ತೆ. ಈ ರೀತಿ ವಾಮಾಚಾರ ಆಗುವಂತದ್ದಾಗಿರ್ಬೋದು, ಪೂಜೆ ಮುಖಾಂತರ ಪರಿಹಾರ ಮಾಡುವಂತದ್ದಾಗಿರ್ಬೋದು, ಕೆಲವೊಂದು ಈ ಮೂಢನಂಬಿಕೆಗಳೇನಿರುತ್ತೆ ಇವುಗಳನ್ನೇ ಇಂಥವರು ಬಂಡವಾಳ ಮಾಡಿಕೊಂಡು ಅಮಾಯಕರಿಗೆ ವಂಚನೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ತೊಡ್ಕೊಂಡಿರುವಂತದ್ದು ನಿಜವಾಗ್ಲೂ ಕೂಡ ದುರಂತ. ಸದ್ಯಕ್ಕಂತೂ ಎಫ್ಐಆರ್ ದಾಖಲಾಗಿದೆ. ಈ ಆಂಗಲ್ ನಲ್ಲಿ ಕೂಡ
ಪೊಲೀಸರಿಗೆ ತನಿಖೆಯನ್ನು ಮುಂದುವರಿಸ್ತಾ ಇರುವಂತದ್ದು ಮಧು. ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.